ವಿದ್ಯಾಪತಿ ಆಗಲಿಲ್ಲ ಅಂತ ಥಿಯೇಟ್ರಿಕಲಿ, ಸೊ ಯಾಕೆ ಆಗಲಿಲ್ಲ, ವಾಟ್ ವೆಂಟ್ ರಾಂಗ್? ಸಿ ವರ್ಕ್ ಆಗಲಿಲ್ಲ ಅನ್ನೋದು ಐ ಡೋಂಟ್ ನೋ. ಅಂದರೆ ಸಿನಿಮಾಗಳು ಪ್ರೇಕ್ಷಕರಿಗೆ ಇಷ್ಟ ಆಗದೇ ಇರ್ಬೋದು. ಅಂದರೆ ನಾವು ಮಾಡಿರೋದೆಲ್ಲದು ಚೆನ್ನಾಗೇ ಇರುತ್ತೆ, ಇಷ್ಟ ಆಗುತ್ತೆ, ನಮ್ಗನ್ಸಿದ್ದೆ ಅವ್ರಿಗೆ ಅನಿಸುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಂಗಿದ್ರೆ ಐ ಥಿಂಕ್ ಎಲ್ಲರೂ ಕಂಟಿನ್ಯೂಸ್ ಆಗಿ ಬ್ಲಾಕ್ ಬಸ್ಟರ್ಸ್ನೇ ಕೊಡ್ಬೋದು. ಎಲ್ಲೋ ಒಂದು ಕಡೆ ನಾವು ಫೇಲ್ ಆಗಿರ್ತೀವಿ, ಅವ್ರಿಗೆ ಇಷ್ಟ ಆಗಿರಲ್ಲ. ಬಟ್ ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮ ಪ್ರೇಕ್ಷಕನಿಗೆ ಸಿನಿಮಾ ಇಷ್ಟ ಆಗುತ್ತೋ ಬಿಡುತ್ತೋ ಅವನಿಗೆ ಮೋಸ ಮಾಡಿದ್ವಿ ಅಂತ ಅನಿಸ್ಬಾರ್ದು ಅಂತ. ಆನೆಸ್ಟಾಗೇನೋ ಇವರು ಒಂದು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಅಷ್ಟಾದರೂ ಆನೆಸ್ಟಿ, ಅಷ್ಟಾದರೂ ಡಿಸಿಪ್ಲಿನ್ ಇರಬೇಕು ಟೀಮಲ್ಲಿ ಅಂತ. ಸೊ ಅದಂತೂ ಇದೆ. ನೋಡೋಣ. ಅಂದರೆ ಐ ಥಿಂಕ್ ಇನ್ನೊಂದು ಆನೆಸ್ಟಾಗಿ ಒಪ್ಕೋಬೇಕಲ್ವ ಸೋಲ್ಗಳನ್ನ. ನಾವೇ ಏನಾದರೂ ಎಲ್ರದ್ದು ನಾವು ತೆಗಿತಾ ಕೂತ್ರೆ, ಈಗ ನಾವು ಪ್ರೊಜೆಕ್ಷನ್ ಬೇರೆ ಇರುತ್ತೆ. ನಾವು ಎಷ್ಟೊಂದು ಸರಿ ನಾನೇ ಅನ್ಕೋತಾ ಇರ್ತೀನಿ, ಯಾಕೆ ಪ್ರೊಜೆಕ್ಟ್ ಅಂದರೆ ಸೋತಿರೋ ಸಿನಿಮಾಗಳನ್ನ ನಾವು ಒಪ್ಕೊಳ್ಳೋದಲ್ಲೇ ಬೇರೆ ಬೇರೆ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋದು ಅಥವಾ ಬೇರೆ ಬೇರೆ ರೀಸನ್ಗಳ ಮೇಲೆ ಹಾಕೋದಿದೆಯಲ್ಲ, ಅದರಿಂದ ಐ ಡೋಂಟ್ ಥಿಂಕ್ ಅದು ಬೇರೆ ಏನೋ ಪ್ರೋಗ್ರೆಸ್ ಆಗುತ್ತೆ ಅಂತ. ಅದರಿಂದ ಏನೋ ಒಂದು ಗೊತ್ತಿಲ್ಲ, ಒಂದಿಷ್ಟು ಜನಕ್ಕೆ ಬೇರೆ ಇಮೇಜ್ ಕಟ್ಕೊಡ್ಬೋದೇನು. ಎಲ್ಲರೂ ಸೋತಿರೋದೇನೆ, ಎಲ್ಲರೂ ಸೋತಿದ್ದೀವಿ. ಅದು ಆ್ಯಕ್ಟರ್ಗಳಾಗಿ ಸೋತಿದ್ದೀವಿ, ಪ್ರೊಡ್ಯೂಸರ್ಸಾಗಿ ಸೋತಿದ್ದೀವಿ. ಅದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಸೊ ಪ್ರತಿ ಸಿನಿಮಾನ ಗೆಲ್ಲುತ್ತೆ ಅಂತಲ್ಲ. ಹಾಂ, ಐ ಡೋಂಟ್ ನೋ, ರಿಲೀಸ್ ಡೇಟು, ಟೈಮು, ಪೊಸಿಷನಿಂಗ್ ಎಲ್ಲ ಖಂಡಿತ ಬಹಳ ಮ್ಯಾಟ್ರ್ ಆಗುತ್ತೆ. ಬಟ್ ನನಗನ್ಸೋದು, ನಾವು ಏನೇ ಮಾಡಿದ್ರೂ ಅದು ಫೈನಲಿ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ. ಅದು ಸಿನಿಮಾ ಆಚೆ ಬಂದು ಆ ಸಿನಿಮಾದಲ್ಲಿರೋ ತಾಕತ್ತೇ ಮಾತಾಡಿ ಪ್ರೇಕ್ಷಕರನ್ನ ಕರೆಸ್ಬೇಕಂತ. ಆ್ಯಂಡ್ ಹೊಸೊಬ್ಬರು ಎಲ್ಲ ಕಂಪ್ಲೀಟಾಗಿ ಹೊಸ ನ್ಯೂ ಫೇಸಸ್ ಅಂತಲೇ ಇದ್ದಾಗ ಅದಿನ್ನೂ ಭಾಳ ಕಷ್ಟ. ಹಂಗೆ ನೋಡಿದ್ರೆ ಟಗರು ಪಲ್ಯಾಗ ಹೆಂಗೆ ಬಂದರು ಅಂತ ಇವತ್ತಿಗೂ ಯೋಚನೆ ಮಾಡ್ತಾ ಇರ್ತೀನಿ. ಟಗರು ಪಲ್ಯಾಗ ಭಾಳ ಚೆನ್ನಾಗಿ ಆಯ್ತಲ್ಲ ನನಗೆ. ಅದರಲ್ಲೂ ಅಂದರೆ ಹೊಸ ಥರದ ಸಬ್ಜೆಕ್ಟೇ, ಎಲ್ಲರೂ ಅಲ್ಲೇನು ಹೀರೋ ಅದು ಇದು ಅಂತ ಹಾಗೆ ಒಂದು ಫೇಸ್ ಇದೆ, ಥಿಯೇಟ್ರಿಗೆ ಕರ್ಕೊಂಬರಬೇಕು, ಆ ಥರದ್ದು ಇರಲಿಲ್ಲ. ಬಟ್ ಅದರದ್ದು ಹಾಡುಗಳು, ಟ್ರೈಲರ್ ಎಲ್ಲ ವರ್ಕ್ ಆಯಿತು. ಆ್ಯಂಡ್ ಥಿಯೇಟ್ರಲ್ಲೂ ಜನ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋದು. ನಾಟ್ ಓನ್ಲಿ ಇನ್ ಥಿಯೇಟರ್, OTT ಭಾಳ ಚೆನ್ನಾಗಾಯಿತು. ಪೇಪರ್ ವ್ಯೂವಲ್ಲಿ ಹಾಕಿದ್ವಿ, ಯೂಟ್ಯೂಬಲ್ಲಿ ಚೆನ್ನಾಗಾಯಿತು. ಆ್ಯಂಡ್ ಆ ಸಿನಿಮಾಗೆ ಬಂದಿರೋ TVR ಸ್ಟಾರ್ ಸಿನಿಮಾ TVR ಅದಕ್ಕೆ ಬಂದಿರೋದು. ನಿಮಗೆ TVಯಲ್ಲಿ ಆಲ್ಮೋಸ್ಟ್ 7.5 7.6 TVR ಬಂದಿರೋದು, ಅಂದರೆ ಟಗರು ಪಲ್ಯ ಸಿನಿಮಾಗೆ. ಸೊ ಆ ಸಬ್ಜೆಕ್ಟ್ ವರ್ಕ್ ಆಯ್ತಲ್ಲ. ಹಾಗೆ ಈಗ JC ದ ಯೂನಿವರ್ಸಿಟಿ ಅಂತ ತೊಗೊಂಡ್ರೆ ಐ ಥಿಂಕ್ ಆ ಥರದ ಸಿನಿಮಾಗೆ ಒಂದು ಪ್ರೇಕ್ಷಕ ವರ್ಗ ಇದೆ. ಸೊ ಅವ್ರುಗಳಿಗೆ ಅದು ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಅಂತ. ಅಲ್ಲ, ಡೆಫಿನೆಟ್ಲಿ ವಿ ಶುಡ್ ಬಿ ಓಪನ್ ಟು ಕ್ರಿಟಿಸಿಸಮ್. ಇವಾಗ ಮೊದಲೆಲ್ಲ ಆಗಿದ್ರೆ ನಮಗೆಲ್ಲರೂ ಗೊತ್ತಿರೋರಲ್ವ, ಈ ಪತ್ರಿಕೆ, ಈ TV ಇವ್ರು ರಿವ್ಯೂ ಮಾಡ್ತಿದ್ದಾರೆ ಹಿಂಗೆ ಅಂತ. ಇವಾಗ ಎಷ್ಟು ಜನ ಇರ್ತಾರೆ ಅಂದರೆ ಯಾರೂ ಗೊತ್ತಿರಲ್ಲ. ಅದನ್ನು ಈಗ ನಾನು ಒನ್ ಸೈಡೆಡ್ ಆನ್ಸರು ಹೇಳೋಕ್ಕಾಗಲ್ಲ. ಇವತ್ತು ಹೆಂಗಾಗಿದೆ ಅಂದರೆ, ಇಲ್ಲಿ ಕೂತ್ಕೊಂಡು ನಾನು ಒಂದಿಷ್ಟು ಜನ ರೆಡಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ಅದ್ರ ಬಗ್ಗೆ ಬೇಕು ಅಂತ ನೆಗೆಟಿವ್ ಮಾಡಿಸ್ಬೋದು. ಅದು ನಡೀತಾ ಇದೆ. ಇವತ್ತು ನಡೀತಿರೋದು ಹಂಗೆ. ಇವತ್ತು ಎಷ್ಟೊಂದು, ಮೊನ್ನೆ ಅದೇ ಒಂದು ಡಿಸ್ಕಷನ್ ನಡೀತಾ ಇತ್ತು ನಮ್ಮ ಸಿನಿಮಾ ಸರ್ಕಲಲ್ಲಿ. ಇವತ್ತು ಹೆಂಗಿದೆ ಅಂದರೆ, ಮೊದಲೆಲ್ಲ ಅವ್ರು PR ಮಾಡ್ಕೋತಾಯಿದ್ರು. ಇವಾಗ ಹೆಂಗಿದೆ ಅಂದರೆ, ಬೇರೆ ಯಾವ್ದಾದ್ರು ಸಿನಿಮಾ ಬಂದರೆ ಅದಕ್ಕೆ ನೆಗೆಟಿವ್ ಮಾಡಿಸೋದೇ ಒಂದು ಕೆಲಸ ಶುರುವಾಗಿದೆ ಅಂತ. ಅವ್ರ ಸಿನಿಮಾ ರಿಲೀಸ್ ಆದರೆ ಈ ಕಡೆ ಅಭಿಮಾನಿಗಳಿಗೆ ಕಷ್ಟ, ಇನ್ನೊಬ್ರು ಸಿನಿಮಾ ರಿಲೀಸ್ ಆದರೆ ಇನ್ನೊಬ್ರಿಗೆ ಕಷ್ಟ. ಸೊ ಒಂದು ನೆಗೆಟಿವ್ PR ಆಟೋಮೆಟಿಕ್ಕಾಗಿ ಒಂದು ಆಪೋಸಿಟ್ ಇದರಿಂದ ಶುರುವಾಗುತ್ತೆ ಅಂತ. ಮೋಸ್ಟ್ಲಿ ಅದಕ್ಕೆ ಭಯ ಬಿದ್ದು ಐ ಥಿಂಕ್ ಪ್ರೊಡ್ಯೂಸರ್ಸು ಆ ಕಾಲ್ ತಗೋತಿರ್ಬೋದೇನೋ. ಬಟ್ ನಾನು ನಂಬೋದು, ಒಂದು ಸಿನಿಮಾ ಭಾಳ ಚೆನ್ನಾಗಿದ್ರೆ ಐ ಥಿಂಕ್ ಪ್ರೇಕ್ಷಕ ಮಾತಾಡ್ತಾನಲ್ಲ, ಏನೇ ನೆಗೆಟಿವ್ ರಿವ್ಯೂ ಏನೇ ಮಾತಾಡಿದ್ರು ಅದು ಇನ್ನೊಂದು ಆಪೋಸಿಟ್ಟು ಒಳ್ಳೆ ಅಲೆನ ಅದು ಕ್ರಿಯೇಟ್ ಮಾಡೇ ಮಾಡುತ್ತೆ. ಅವ್ರು ಎಷ್ಟು ನೆಗೆಟಿವ್ ಮಾಡಿದ್ರು ಒಂದು ಒಳ್ಳೆ ಸಿನಿಮಾ ಅದು ಏನಾಗಬೇಕು ಅದು ಹಾಗೆ ಆಗುತ್ತೆ ಅಂತ. ಸರ್, ಹಾಗಂತ ಅಂದ್ಕೊಂಡು ಒಂದು ವಿಮರ್ಶೆಯನ್ನೇ ಬೇಡ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ. ಅಂದರೆ ಹೌದು, ವಿರೋಧ ಬರ್ಬೋದು, ನೆಗೆಟಿವ್ ಇದು ಬರ್ಬೋದು, ಅದರ ಅರ್ಥ ವಿಮರ್ಶೆನೇ ಬೇಡ ಅಂತ ಹೇಳೋದಲ್ಲ. ಅಲ್ಲ,
ಖಂಡಿತ ವಿಮರ್ಶೆ ಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಹೇಳಬಾರ್ದು. ಡೆಫಿನೆಟ್ಲಿ ಇರಬೇಕು. ಇದನ್ನೇ ಆಫ್ ಮಾಡ್ತಿದ್ದಾರೆ ವಿಮರ್ಶನೆ ಬೇಡ ಅಂತ ಹೇಳೋ ಟೆಂಡೆನ್ಸಿ ಇದಾಗಿದೆ. ನಾನಂತೂ ಖಂಡಿತ ಹೇಳಲ್ಲ ವಿಮರ್ಶೆ. ಅದು ನಿಮ್ಮ ಸಿನಿಮಾಗಳಲ್ಲಿ ಹೇಗೆ ಅಂದ್ರೆ ಅಲ್ಲ, ವಿಮರ್ಶೆ ಬೇಕು, ಡೆಫಿನೆಟ್ಲಿ ಕ್ರಿಟಿಕ್ಸ್ ಇರಲೇಬೇಕಲ್ವ, ಇಲ್ಲ ನಾನು ಹೆಂಗೆ ತಿದ್ಕೊಳ್ಳೋಕ್ಕಾಗುತ್ತೆ ಅಥವಾ ಹೆಂಗೆ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಈಗ ಅವ್ರು ಹೇಳಿದ್ರು, ಈಗ ವಿದ್ಯಾಪತಿ ಇಂದ ಏನು ಕಲ್ತ್ರಿ ಅಂತ. ಸೊ ಈಗ ಎಲ್ಲರೂ ಆ ವಿದ್ಯಾಪತಿ ಸಿನಿಮಾ ನೋಡಿ ಬರೆದಿರ್ತಾರಲ್ವ. ಸೊ ಒಬ್ರೊಬ್ರಿಗೆ ಒಂದೊಂದು ಅನಿಸಿರ್ಬೋದು. ಟೇಸ್ಟ್ ಮೈಟ್ ಬಿ ಡಿಫ್ರೆಂಟ್. ಇವಾಗ ಈಗ ನನಗೆ ಅವರು ಸಿಕ್ಕಿದಾಗ ಭಾಳ ಚೆನ್ನಾಗಿ ಹೇಳಿದರು, ನನಗೆ ಬಡವರ ರಾಸ್ಕಲ್ ಟಗರುಪಲ್ಯಗಿಂತ ರತ್ನ ಪ್ರಪಂಚ ಇಷ್ಟ ಆಗಿತ್ತು ಅಂತ. ದಟ್ ಡಸಂಟ್ ಮೀನ್ ಬಡವರ ರಾಸ್ಕಲ್ ಅಥವಾ ಟಗರುಪಲ್ಯ ವರ್ಕ್ ಆಗಿಲ್ಲ ಅಂತ ಅಲ್ಲ. ರತ್ನ ಪ್ರಪಂಚ ಸಖತ್ತಾಗಿ ವರ್ಕ್ ಆಗಿದೆ, ಇವು ಎರಡು ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಟೇಸ್ಟ್ ವಿಲ್ ಬಿ ಡಿಫ್ರೆಂಟ್. ಬಟ್ ಅಲ್ಲೊಂದು ಆನೆಸ್ಟಾಗಿ ಅವರೊಂದು ರಿವ್ಯೂ ಬರೀತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಸೊ ಅದು ಬೇಕೇ ಬೇಕು.